ನೀರು ಕೊಡ್ರಿ ಅಂತ ಕೇಳಲಿಕ್ಕೆ ಹೋದವ್ರ ಮೇಲೆ FIR ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ. ಆದ್ದರಿಂದ ನಾನು ನಿನ್ನೆ ದಿವಸ ನಮ್ಮ ನಗರಸಭೆಯ ಎಲ್ಲ ಸದಸ್ಯರನ್ನ ಮುಖಂಡರನ್ನು ಕರ್ಕೊಂಡು DC ಅವರ ಹತ್ರ ಹೋಗಿ ಅವರಿಗೆ ಮನವಿಯನ್ನು ಮಾಡಿದ್ದೀವಿ. ಇದು ಆಗಿರ್ತಕ್ಕಂಥ ಘಟನೆ ತಪ್ಪು. ಸಾರ್ವಜನಿಕರಿಗೆ ಈ ರೀತಿ ನೀರು ಕೊಡದೇನೆ ಅವ್ರ ಮೇಲೆ FIR ಮಾಡಿ ಒಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥ ಈ ಕೆಲಸ ಏನಿದೆಯಲ್ಲ, ಈ ಕ್ಷೇತ್ರದ ಶಾಸಕನ ಒತ್ತಡದಿಂದ ಆಗಿರ್ತಕ್ಕಂಥದ್ದು ಅನ್ನೊಂದು ಮಾತನ್ನು ಕೂಡ ನಾನು ಸ್ಪಷ್ಟವಾಗಿ DC ಅವರಿಗೆ ಹೇಳಿದ್ದೇನೆ. FIR ಆಗಿದೆ. ನಾವು SP ಅವರ ಹತ್ರ ಕೂಡ ಹೋಗಿ ಹೇಳಿದ್ವಿ, ಈ ರೀತಿ ನೀವು FIRಗಳನ್ನು ಮಾಡಿಕೊಂಡ್ರೆ ಹೇಗೆ ಅಂಥೇಳಿ. ಅವ್ರು ಹೇಳಿದ್ರು ನಾವು ಯಾರೂ ಈಗ ಅರೆಸ್ಟ್ ಮಾಡಿಲ್ಲ, ಮಾಡೋದೂ ಇಲ್ಲ ಅಂತಲೂ ಕೂಡ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇದು ಸಾರ್ವಜನಿಕವಾಗಿರ್ತಕ್ಕಂಥ ಒಂದು ಬಹುದೊಡ್ಡ ಸಮಸ್ಯೆ. ಇದು ಬರೀ ಕೇವಲ ಲಕ್ಷ್ಮೀನಗರದ ನಿವಾಸಿಗಳದ್ದು ಒಂದೇ ಅಲ್ಲ, ಇಡೀ ನಗರದ ಎಲ್ಲ ಜನರು ಅವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನೀರು. ಈಗ ಮನುಷ್ಯನಿಗೆ ಅತಿ ಅವಶ್ಯವಾಗಿರ್ತಕ್ಕಂಥದ್ದು ಯಾವುದು ಇವತ್ತು ಅಂತಂದರೆ ನೀರು ಮತ್ತು ಕರೆಂಟ್ ಇಲ್ದೇನೂ ನಡೀಲಾರ್ದಂಥ ಪರಿಸ್ಥಿತಿ ಐತೆ, ನೀರಿಲ್ದೇನೂ ನಡೀಲಾರ್ದಂಥ ಪರಿಸ್ಥಿತಿ ಐತೆ. ಆದ್ದರಿಂದ ಮತ್ತು ಈ ಮೂಲಭೂತ ಸೌಲಭ್ಯಗಳನ್ನು ಕೇಳದ ಸಾರ್ವಜನಿಕರು ಕೇಳೋದು ಯಾರು ಕೇಳಬೇಕು? ಅವ್ರು ಕೇಳಿದ್ದಾರೆ. ಅವ್ರು ಕೇಳಿದಾರ ಮೇಲೆ FIR ಮಾಡೋಂಥದ್ದು ಯಾವ ಸರಿ ಅಂತ ಹೇಳಿದಾಗ SP ಅವರು ಕೂಡ ಹೇಳಿದ್ದಾರೆ. ಅವ್ರಿಗೆ ನಾವು ಹೇಳಿದ್ವಿ ಈ ಕೇಸ್ ವಾಪಸ್ ತಗೋಬೇಕು DC ಅವರಿಗೆ ಮತ್ತು SP ಅವರಿಗೆ. ಆಮೇಲೆ ಯಾರನ್ನೂ ಕೂಡ ಅರೆಸ್ಟ್ ಮಾಡಬಾರ್ದು ಅಂತಲೂ ಕೂಡ ಒತ್ತಾಯ ಮಾಡಿದ್ದೀವಿ. ಅದಕ್ಕೆ ಅವರು DC ಅವರು ನಾವು ಪ್ರತಿಭಟನೆ ಮಾಡ್ತೀವಿ ಅಂಥೇಳಿ ಹೇಳಿದಾಗ 1 ವಾರದ ಕಾಲಾವಕಾಶವನ್ನು ಅವ್ರು ಕೇಳಿದ್ದಾರೆ. 1 ವಾರದ ಕಾಲಾವಕಾಶ, ಅದರೊಳಗೆ ಕುಡಿಯೋ ನೀರಿನ ಸಮಸ್ಯೆನ ಸರಿ ಮಾಡ್ತೀವಿ ಅನ್ನೋ ಒಂದು ಆಶ್ವಾಸನೆ ಅಂತೂ ಕೊಟ್ಟಿದ್ದಾರೆ. ಮತ್ತು ನಿನ್ನೆ ನಾನು ಕೂಡ SP DC ಅವ್ರನ್ನ ಭೇಟಿ ಆದ ನಂತರ ಆಲಮಟ್ಟಿ ಡ್ಯಾಮ್ಗೂ ಕೂಡ ಹೋಗಿ ಬಂದಿದ್ದೀವಿ. ಅಲ್ಲಿ ಹೋಗಿ ನೋಡಿದ್ವಿ, ಅಲ್ಲಿ ದಿನದ 23 ತಾಸು 24 ತಾಸು ಪಂಪಿಂಗ್ ಆಗ್ತಾಯಿದೆ ಅಂತೇಳಿ ತೋರಿಸ್ತಾ ಇದ್ದಾರೆ. ಆದರೆ ಅವ್ರು ಹೇಳ್ತಕ್ಕಂಥದ್ದು ಏನಂದರೆ ವೋಲ್ಟೇಜ್ ಡ್ರಾಪ್ ಇರೋದರಿಂದ ನೀರು ಹೆಚ್ಚು ಪಂಪ್ ಮಾಡಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಅಲ್ಲಿರ್ತಕ್ಕಂಥ ಟೆಕ್ನಿಕಲ್ ಪರ್ಸನ್ ಅಂದರೆ ಸಿಬ್ಬಂದಿ ವರ್ಗದವರು ನಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ. ಬಟ್ ಪುಸ್ತಕದಲ್ಲಿ ಎಲ್ಲನೂ ಪ್ರತಿನಿತ್ಯನೂ 23-24 ತಾಸು ಪಂಪಿಂಗ್ ಆಗಿರ್ತಕ್ಕಂಥದ್ದನ್ನು ತೋರಿಸಿದ್ದಾರೆ. ಈ ಒಂದು ವ್ಯವಸ್ಥೆ ಇದು 2 ವರ್ಷದಿಂದ ಇತ್ತೀಚೆಗೆ ಯಾಕೆ ಇದು ಸಮಸ್ಯೆ ಆಗಿದೆ? ಮೊದಲು ವಿಯೋಲಿಯಾ ಕಂಪ್ನಿ ಅಂಥೇಳಿ ಅವ್ರು ಏನು ಈ ನಮ್ಮ ಕಾಮಗಾರಿ ಎಕ್ಸಿಕ್ಯೂಷನ್ ಮಾಡಿದರು, ಅವರು ಅದನ್ನು ಮೇಂಟೈನ್ ಮಾಡ್ತಿದ್ರು. ಈ ಶಾಸಕರು ಬಂದ ನಂತರ ಅವ್ರನ್ನ ಬಿಡಿಸಿ, ಈ ಕಮಿಷನರ್ ಬಂದ ನಂತರ ಅವ್ರನ್ನ ಬಿಡಿಸಿ ಬೇರೆದವ್ರಿಗೆ ಕೊಟ್ಟಿದ್ದಾರೆ. ಅವ್ರಿಗೆ ಅನುಭವ ಇಲ್ಲ, ಇಲ್ಲೇ ಲೋಕಲ್ದವ್ರು ಯಾರ್ಯಾರೋ ಮಾಡ್ತಾರೆ. ಹೀಗಾಗಿ ಈ ಸಮಸ್ಯೆ ಉದ್ಭವ ಆಗಿದೆ. ಒಂದನೇದು ಕೇಳಕ್ಕೆ ಹೋದ್ರ ಮೇಲೆ FIR ಆಗ್ತಕ್ಕಂಥದ್ದು. ಅದ್ರ ಜೊತೆಗೆ ಕ್ಷೇತ್ರದ ಶಾಸಕ ಕಾಶಪ್ಪನವರು ಶ್ರೀ ಶಿರಡಿ ಸಾಯಿಬಾಬಾ ಜ್ಯೋತಿಷ್ಯ ಕೇಂದ್ರ ಸರ್ವ ಮಾಂತ್ರಿಕ ಶಕ್ತಿಯನ್ನು ವಶಪಡಿಸಿಕೊಂಡಿರುವ ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್ ಹಾಗೂ ವಂಶ ಪಾರಂಪರಿಕ ಜ್ಯೋತಿಷ್ಯರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ವಿದ್ಯಾಭ್ಯಾಸದಲ್ಲಿ ತೊಂದರೆ, ಹಿತಶತ್ರುಗಳಿಂದ ಸಮಸ್ಯೆ, ಸಂತಾನಹೀನತೆ, ರಾಜಕೀಯ ಸಮಸ್ಯೆ, ವಿವಾಹ ವಿಳಂಬ, ಮಕ್ಕಳು ನಿಮ್ಮ ಮಾತು ಕೇಳಲು, ಆಸ್ತಿ ಸಮಸ್ಯೆ, ಉದ್ಯೋಗದಲ್ಲಿ ತೊಂದರೆ, ಹಣಕಾಸು ಸಮಸ್ಯೆ, ಕೋರ್ಟ್ ಕಚೇರಿ, ಪ್ರೀತಿಯಿಂದ ನಂಬಿ ಮೋಸ, ಅತ್ತೆ ಸೊಸೆ ಸಮಸ್ಯೆ, ಮಾಟಮಂತ್ರ ನಿವಾರಣೆ, ಇನ್ನೂ ನಿಮ್ಮ ಯಾವುದೇ ಸಮಸ್ಯೆ ಇರಲಿ, ಎಷ್ಟೇ ಕಠಿಣವಾಗಿರಲಿ 5 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ನಿಜವೇ ದೈವ, ನಂಬಿಕೆಯೇ ಜೀವನ. ನಿಮಗೆ ಕಷ್ಟವಿದೆಯೇ? ನಮ್ಮಲ್ಲಿ ಪರಿಹಾರವೂ ಇದೆ. ಒಂದು ಕರೆ ನಿಮ್ಮ